ಆ ದೇವಸ್ಥಾನ ಎಲ್ರಿಗೂ ಗೋಚರಿಸಲ್ವಂತೆ. ಅಲ್ಲಿಗೆ ಹೋಗೋದು ಸಾವನ್ನು ಪಣಕ್ಕಿಟ್ಟ ಹಾಗೆ. ವಾಪಸ್ ಬರ್ತೀವಿ ಅನ್ನೋ ನಂಬಿಕೆನ ಬಿಟ್ಟು ಅದನ್ನು ಹುಡುಕ್ಬೇಕಂತೆ. ಆದರೆ ಇದೆಲ್ಲ ಇಷ್ಟು ವಿವರವಾಗಿ ನಿಮಗೆ ಹೇಗೆ ಗೊತ್ತು ಸರ್? ದಾಕ್ಷಾಯಿಣಿ, ನನ್ನ ಹೆಂಡತಿಗೆ ಇಂತಹ ರಹಸ್ಯಮಯವಾದ ಕಥೆ ಅಂದರೆ ತುಂಬ ಇಷ್ಟ. ತುಂಬ ಓದ್ಕೊಂಡಿದ್ಲು, ಹಾಗೆ ಸಂಶೋಧನೆಯೂ ಮಾಡ್ತಾಯಿದ್ಲು. ಅವಳು ಸಂಶೋಧನೆಗಳಿಂದ ಮಾಡಿದ್ದನ್ನು, ಗ್ರಂಥಗಳಿಂದ ಓದ್ಕೊಂಡಿದ್ದನ್ನು, ಮಹರ್ಷಿಗಳು ಮತ್ತು ಪಂಡಿತರಿಂದ ತಿಳ್ಕೊಂಡಿದ್ದನ್ನು ಮೊದಲು ಬಂದು ನನಗೆ ಹೇಳ್ತಾ ಇದ್ಲು. ಆದ್ದರಿಂದಲೇ ಆ ಕಥೆ ನನ್ನ ನೆನಪಲ್ಲಿ ಇನ್ನೂ ಹಚ್ಚ ಹಸಿರಾಗಿದೆ. ಹಾಗಾದರೆ ಸರ್, ಆ ದೇವಸ್ಥಾನ ನೋಡೋ ಅದೃಷ್ಟ ಯಾರಿಗೂ ಇಲ್ವಾ? ಹೋಗ್ಲಿ, ದಾಕ್ಷಾಯಿಣಿ ಅತ್ತೆ ನೋಡಿದಾರಾ? ನೋಡಿರ್ತಾಳೆ, ಖಂಡಿತ ನೋಡಿರ್ತಾಳೆ. ಅವಳ ಶಕ್ತಿನೇ ಅಂಥದ್ದು. ಆಮೇಲೆ ಇನ್ನೊಂದು ಮಾತು ಹೇಳಿದ್ಲು, ಆ ಕೊಡಗಿನಲ್ಲಿರೋ ದೇವಸ್ಥಾನದ ಬಾಗಿಲು ವರ್ಷಕ್ಕೊಮ್ಮೆ ಮಾತ್ರ ತೆಗೆಯೋದಂತೆ. ಆಮೇಲೆ ಆ ದೇವಸ್ಥಾನದ ಹತ್ರ ಯಾರು ಸುಳಿಯೋದಿಲ್ಲ. ದೇವಸ್ಥಾನದ ಬಾಗಿಲು ತೆಗೆಯಕ್ಕೆ ಹೋದವರು ಯಾರು ಸುರಕ್ಷಿತವಾಗಿ ವಾಪಸ್ಸಾಗಿಲ್ಲ. ಮುಂದಿನ ವಾರ ಆ ದೇವಸ್ಥಾನದ ಬಾಗಿಲು ತೆಗೆಯುತ್ತಂತೆ. ಮುಂದಿನ ವಾರನಾ? ಹೌದಮ್ಮ, ಎಂಥ ಕೋಇನ್ಸಿಡೆನ್ಸ್ ನೋಡು. ನೀನು ಕೇಳದಾಗಲೇ ದೇವಸ್ಥಾನದ ಬಾಗಿಲು ತೆಗೆಯೋ ದಿನ ಹತ್ರ ಬಂದಿದೆ. ದಾಕ್ಷಾಯಿಣಿ ಬಗ್ಗೆ ಹೇಳ್ತಾ ಹೋದರೆ ದಿನಗಳೇ ಸಾಕಾಗೋದಿಲ್ಲಮ್ಮ. ಕಾಕತಾಳೀಯ ಅಲ್ಲ ಸರ್, ಇಂಥದ್ದೊಂದು ದಿನ ಬರುತ್ತೆ, ನಾನು ನಿಮ್ಮನ್ನು ಕೇಳ್ತೀನಿ ಅಂತ ದಾಕ್ಷಾಯಿಣಿ ಅತ್ತೆಗೆ ಮೊದಲೇ ಗೊತ್ತಾಗಿರಬೇಕು. ಅದಕ್ಕೇನೆ ಅವರು ಈ ಕಥೆನ, ಈ ರಹಸ್ಯನ ನಿಮಗೆ ಹೇಳಿರೋದು. ಇದಾಗಬೇಕು ಅಂತ ಮೊದಲೇ ಬರೆದಿತ್ತು. ನಾನು ಈಗಲೇ ಕೂರ್ಗಿಗೆ ಹೋಗಲೇಬೇಕು. ಈ ಕಲ್ಲಿನ ಡಮರು ಪತ್ತೆ ಹಚ್ಚಿ ದಾಕ್ಷಾಯಿಣಿ ಅತ್ತೆನ ಬಂಧನದಿಂದ ಬಿಡುಗಡೆ ಮಾಡೋ ಜವಾಬ್ದಾರಿ ನಂದು. ಹೌದು, ಮೊದಲಿದನ್ನ ಅಕ್ಕಂಗೆ ಹೇಳಬೇಕು. ಅಕ್ಕ 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 ನಾನು ನಿಂಗೊಂದು ವಿಷಯ ಹೇಳಬೇಕು. ಜಗನ್ನಾಥ್ ಸರು ಆ ಕಲ್ಲಿನ ಡಮರು ಎಲ್ಲಿದೆ, ಯಾವ ಜಾಗದಲ್ಲಿದೆ ಅಂತ ಹೇಳಿದ್ರು. ಅಕ್ಕ, ಅದು ಕೂರ್ಗಲ್ಲಿದೆ. ನನಗೆ ಗೊತ್ತು ದುರ್ಗಾ. ಹಾ, ನಿನಗೆ ಗೊತ್ತಾ? ಹೇಗೆ? ಅದು ಮಾವ ಕತೆ ಹೇಳೋವಾಗ ನಾನು ಕೇಳಿಸ್ಕೊಂಡೆ. ನೋಡು ದುರ್ಗಾ, ನಾವು ತಕ್ಷಣ ಕೊಡಗಿಗೆ ಹೊರಡಬೇಕಾಗತ್ತೆ. ಈ ಅವಕಾಶನ ಮಿಸ್ ಮಾಡಿಕೊಂಡ್ರೆ ಇನ್ನು 1 ವರ್ಷ ಕಾಯಬೇಕಾಗತ್ತೆ. ದಾಕ್ಷಾಯಿಣಿ ಅತ್ತೆಗೆ ಮುಕ್ತಿ ಕೊಡ್ಸೋದಕ್ಕೆ ದಾರಿ ನಮ್ಗಲ್ಲೇ ಸಿಗತ್ತೆ. ಹೌದು ಅಕ್ಕ, ನಾ ಹೋಗಲೇಬೇಕು. ಆದರೆ ಹೇಗೆ ಹೋಗೋದು? ಮನೆಯವ್ರಿಗೆಲ್ಲ ಏನಂತ ಕಾರಣ ಹೇಳೋದು? ಅದರಲ್ಲೂ ಬಾಸ್ ನಾನು ಒಬ್ಬಳೇ ಹೋಗೋದಕ್ಕೆ ಬಿಡ್ತಾರಾ? ಅದಕ್ಕೆ ಏನಾಯ್ತು? ಏನೋ ಸೀರಿಯಸ್ ಆಗಿ ಯೋಚನೆ ಮಾಡ್ತಾ ಇದ್ದೀರಾ? ಅದು ಜಗನ್ನಾಥ್ ಸರು ನಂಗೊಂದು ದೇವಸ್ಥಾನದ ಕತೆ ಹೇಳಿದ್ರು. ಆ ಕತೆ ಕೇಳಿದ್ಮೇಲೆ ನಂಗೆ ಆ ದೇವಸ್ಥಾನ ನೋಡಬೇಕು ಅಂತ ತುಂಬ ಆಸೆ ಆಗ್ತಿದೆ. ಆದರೆ ಇದನ್ನ ಬಾಸ್ ಹತ್ರ ಹೇಗೆ ಹೇಳೋದು ಗೊತ್ತಾಗ್ತಿಲ್ಲ. ಅದು ಕೂರ್ಗಲ್ಲಿದೆಯಂತೆ. ಪರ್ಫೆಕ್ಟ್. ಅದಕ್ಕೆ ಪೇಷಂಟ್ ಕೇಳಿದ್ದು ಪಿಜ್ಜಾ ಬರ್ಗರು, ಡಾಕ್ಟರ್ ಹೇಳಿದ್ದು ಪಿಜ್ಜಾ ಬರ್ಗರು. ಏ ಗಾದೆ ಯಾಕೆ ಹಾಳು ಮಾಡ್ತಿದ್ಯಾ? ಅದು ಹಾಗಲ್ಲ. ಅಯ್ಯೋ, ನಿಮಗೆ ಅರ್ಥ ಆಗಲ್ಲ ಬಿಡಿ. ಆದರೆ ನೀವು ಕೂರ್ಗ್ ಹೋಗೋ ಐಡಿಯಾ ಮಾತ್ರ ಸೂಪರು. ಅಲ್ಲ, ನಾನು ಹೇಳಿದ್ದು ಅಣ್ಣನು ಕೂರ್ಗ್ ಹೋಗೋ ಪ್ಲಾನಲ್ಲೇ ಇದ್ದಾನೆ. ಅದೇನೋ ಬಿಸ್ನೆಸ್ ಟ್ರಿಪ್ ಅಂತೆ, ಕೆಲಸ ಇದೆಯಂತೆ. ನೀವು ಅಲ್ಲಿಗೆ ಹೋಗ್ಬೇಕು ಅಂದಮೇಲೆ ಇಬ್ರು ಒಟ್ಟಿಗೆ ಹೋದ್ರಾಯ್ತು. ಅವನಿಗೂ ಒಳ್ಳೆ ಕಂಪನಿ ಇರುತ್ತೆ. ರೊಟ್ಟಿ ಜಾರಿ ತುಪ್ಪ. ಹಾ ಹಾ,
ಅದೇ ಶಾನ್ವಿ, ಜಗನ್ನಾಥ್ ಸರ್ ಕತೆ ಹೇಳಿದ್ದು, ನಾನು ಆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ದು, ಅದೇ ಸಮಯಕ್ಕೆ ಬಾಸ್ ಕೂರ್ಗೋಗಿ ಹೋಗ್ತಾ ಇರೋದು, ಇದನ್ನೆಲ್ಲ ನೋಡಿದ್ರೆ ಏನೋ ಒಂಥರ ಪವಾಡ ಅನಿಸ್ತದೆ. ಇದೇ ಸರಿಯಾದ ಸಮಯ, ನಾನು ಹೋಗಿ ಬಾಸ್ ಹತ್ರ ಮಾತಾಡ್ಬಿಡ್ತೀನಿ. ಅವರೇ ಹೋಗ್ತಿದ್ದಾರೆ ಅಂದರೆ ಇದು ನನ್ನ ಕೆಲಸ ಸುಲಭ ಆಯ್ತಲ್ಲ. ಇನ್ನೇನು ಹೋಗಿ ದೇವಸ್ಥಾನ ಹುಡುಕ್ಬಿಡೋದೆ. ಹಾಂ ಹಾಂ. ಶಾನ್ವಿ, ನಿನ್ನ ಎಕ್ಸೈಟ್ಮೆಂಟ್ ನನಗೆ ಬೇರೆನೇ ಕತೆ ಹೇಳ್ತಾ ಇದೆ. ಇದ್ರ ಹಿಂದೆ ಯಾವುದೋ ದೊಡ್ಡ ಪ್ಲ್ಯಾನ್ ಇರಬೇಕು. ಹೇಗೆ ಕೇಳೋದು? ಕೇಳಿದ್ರೆ ಗುರ್ರ ಅಂತ ಬೇಡ ಅಂತಾಳೆ, ಇಲ್ಲಾಂದರೆ ಉದ್ದುದ್ದ ಲೆಕ್ಚರ್ ಕೊಡೋದಕ್ಕೆ ಶುರು ಮಾಡ್ತಾಳೆ. ದುರ್ಗ ಒಪ್ಪೋದಂತೂ ಡೌಟು. ಆದರೆ ನನ್ನನ್ನು ನಾನು ಪ್ರೂವ್ ಮಾಡ್ಕೋಬೇಕು ಅಂತಂದರೆ ನಾನು ಅವಳನ್ನ ಹೇಗಾದರೂ ಒಪ್ಪಿಸ್ಲೇಬೇಕು. ಇಲ್ಲಾಂದರೆ ಆ ಶಾನ್ವಿ ನನ್ನ ಪುಕ್ಲ ಅಂತ ಅನ್ಕೋತಾಳೆ. ನಾನು ದುರ್ಗಂಗೆ ಹೆದರ್ಕೋತೀನಿ ಅಂತ ಅವಳ ಮುಂದೆ ಪ್ರೂವ್ ಆಗಿ ಹೋಗುತ್ತೆ. ನನ್ನ ಇಮೇಜ್ ಏನಾಗಬೇಕು? ನಾನು ಅದಕ್ಕೇನೇ ಆಗಲಿ ನಾನು ಹೇಳೇ ಹೇಳ್ತೀನಿ. ಬಾಸು, ಕಣ್ಸಲ್ವಾ ನಿಮ್ಗೆ? ಕಣ್ಣೆ ನೆತ್ತಿ ಮೇಲೆ ಇಟ್ಕೊಂಡಿದ್ದೀರಾ? ನೀನು ಎಲ್ಲಿ ಇಟ್ಕೊಂಡಿದ್ದೀಯ ಅಲ್ಲೇ ಇಟ್ಕೊಂಡಿದ್ದೀನಿ. ಮತ್ತೆ ದಾರಿಲಿ ಬರೋರು ಕಾಣಿಸ್ತಿಲ್ಲ ನಿಮ್ಗೆ? ಒಳ್ಳೆ ಗೂಳಿ ಥರ ನುಗ್ತಿದ್ದೀರಲ್ಲ ಬಾಸು. ಏಯ್, ನಿಮಗೆ ನಡೆಯೋದಕ್ಕೆ ಬರಲ್ವಾ? ಅಷ್ಟಕ್ಕೂ ಕುಳ್ಳಕ್ಕಿರೋದು ನೀನು, ನನಗೇನು ಕಾಣಿಸ್ಬೇಕು? ಒಳ್ಳೆ ಆನೆ ಕೆಳಗೆ ಇಲಿ ಹೋದಂಗೆ. ಏನು, ನಾನು ಕುಳ್ಳೋಗಿದ್ದೀನಾ? ನಾನು ಇಲಿನಾ? ಹಾಗಾದ್ರೆ ನೀವು ಹೆಗ್ನ, ದೊಡ್ಡ ಹೆಗ್ನ. ಬಾಸು, ಸರಿಯಾಗಿ ಕಣ್ಬಿಟ್ಟು ನೋಡಿ, ನಾನೇನು ಕುಳ್ಳೋಗಿಲ್ಲ. ನೀವು ಆಕಾಶ ಎತ್ತರಕ್ಕೆ ಬೆಳ್ಕೊಂಡಿದ್ರೆ ನಾನೇನು ಮಾಡೋಕ್ಕಾಗುತ್ತೆ? ಮಾಡಿರೋ ತಪ್ಪು ಕ್ಷಮೆ ಕೇಳೋದನ್ನ ಬಿಟ್ಟು ನನ್ನನ್ನೇ ಆಡ್ಕೋತಿದ್ದೀರಾ? ಅಲ್ಲ, ನೋವಾಯ್ತಾ ಅಂತ ಕೇಳೋಷ್ಟು ಬುದ್ಧಿ ಇಲ್ವಾ ನಿಮಗೆ? ಬರೀ ಬೇರೆಯವ್ರ ಮೇಲೆ ಗೂಬೆ ಕೇರ್ಸೋದೇ ಆಗೋಯ್ತು. ಹಲೋ ಹಲೋ ಹಲೋ, ಬುಲೆಟ್ ಟ್ರೈನ್, ಸ್ಪೀಡ್ ಸ್ವಲ್ಪ ಕಮ್ಮಿ ಇರಲಿ. ಇಷ್ಟು ಸ್ಪೀಡ್ ಆಗಿರೋದಕ್ಕೆ ಆಕ್ಸಿಡೆಂಟ್ ಆಗೋದು. ಅಲ್ಲ, ಏನಂತೆ? ನಾನು ಕ್ಷಮೆ ಕೇಳಬೇಕಾ? ಹಲೋ, ಅಷ್ಟಕ್ಕೂ ಗುದ್ದಿದ್ದು ನಾನಲ್ಲ, ನೀನು. ಬಂದ್ಬಿಡಿ. ಬಂದೆ ಏನಿವಾಗ? ಬಾಸು, ಹೋಗಿ ಹೋಗಿ ನಿಮ್ಮಿಂದ ಸಾರಿ ಕೇಳ್ತೀನಲ್ಲ, ನಾನು ಹೋಗಿ ನನ್ನ ತಲೆನ ಯಾವ್ದಾದ್ರು ಕಲ್ಲಿಗೆ ಚಚ್ಕೋಬೇಕು. ನಿಮ್ಮ ಹತ್ರ ಮಾತಾಡೋದೇ ವೇಸ್ಟು. ಛ, ಸೇಮ್ ಟು ಸೇಮ್, ವೇಸ್ಟು. ಆ ಢಮರು ಇರೋದು ಕೊಡಗಿನ ಅತ್ಯಂತ ದಟ್ಟವಾದ ಕಾಡಿನ ಮಧ್ಯದಲ್ಲಿರೋ ಪುರಾತನ ಶಿವನ ದೇವಸ್ಥಾನದಲ್ಲಿ.